ಥ್ರೂ ಔಟ್ ಸಾಂಗ್ ಅಲ್ಲಿ ಜಡ್ಜಸ್ ಮೆಂಟರ್ಸ್ ಅಥವಾ ನಾವ್ ಜೂರಿ ಎಂಜಾಯ್ ಮಾಡ್ತಿದ್ದದ್ ಒಂದ್ ಕಡೆ, ಆದ್ರೆ ಕಡೆಗೆ VP ಸರ್, ಅರ್ಜುನ್ ಸರ್ ಆಗಲ್ಲ, ಇವ್ರಿಗೆ ನಾವ್ ಎದ್ದು ನಿಂತು ಚಪ್ಪಾಳೆ ನೀಡೋದ್ರ ಮೂಲಕ ಅವ್ರ ಜೊತೆ ನಾವು ಎಂಜಾಯ್ ಮಾಡ್ಬೇಕು ಅಂತ ಇಡೀ ಸೆಟ್ ನ ತಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಹಿಡಿದಿಟ್ಕೊಂಡಿದಾರಲ್ಲ ಖುಷಿಕ್ ಅಂಡ್ ನಮ್ಮ ಪಂಕಜ್ಗೆ. VP ಸರ್, ಅನುಶ್ವರೇ, ನನಗೆ ನಮ್ಮ ಸ್ಪರ್ಧೆ, ಸಂಗೀತ ಇದನ್ನೆಲ್ಲ ಮೀರಿ ಏನೋ ಒಂದು ಕಾಣ್ತಾ ಇದೆ. ವೆರಿ ಟ್ರೂ ಸರ್. ಅದೇನಂದ್ರೆ ಖುಷಿಗ್ ಬಂದಿರುವಂತಹ ಆ ಒಂದು ಅಟ್ಮಾಸ್ಫಿಯರು, ಅವನ ಅಪ್ಬ್ರಿಂಗಿಂಗು, ಊರು, ಶಾಲೆ, ವಿಧ ಅದೊಂದು ಬಗೆ. ಆದ್ರೆ ನಮ್ಮ ಪಂಕಜು ಬೆಳೆದು ಬಂದಿರೋ ಊರು, ಆ ಪರಿಸರ, ಅವನು ಹೋಗಿರೋ ಶಾಲೆ, ಅವನು ಸಂಗೀತ ಕಲ್ತಿರುವಂತಹ ಗುರು, ಇವನು ಸಂಗೀತ ಕಲ್ತಿರುವಂತಹ ಗುರು, ಎಲ್ಲವೂ ಬೇರೆ. ನೀನ್ ಯಾವ ಊರ ಸರ್? ನಾನು ಮೈಸೂರು, ಮಂಡ್ಯ ಎರಡು ಸರ್. ಅದ್ರ ಒಂದೂರು ಹೇಳ್ಬೇಕು ಅಂದ್ರೆ ಎಲ್ಲಿರುತ್ತೆ ಕರೆಕ್ಟಾಗಿ? ಸರ್ ಎರಡರ ಮಧ್ಯದಲ್ಲಿರ್ತೀನಿ ಸರ್. ಎಲ್ಲಿದೆಯೋ ಅದ್ರ ಮಧ್ಯದಲ್ಲಿ ಯಾವ ಊರು? ಶ್ರೀರಂಗಪಟ್ಟಣನ, ಪಾಂಡವಪುರನ, ಯಾವುದು? ಅಲ್ಲಿ ಇರೋ ಮಧ್ಯದಲ್ಲಿ ಯಾವ ಊರು ಇಲ್ಲ ಸರ್. ಎರಡು ಊರ ಹತ್ರನೂ ಸುತ್ತಾಡ್ತಾ ಇರ್ತೀನಿ ನಾನು ಯಾವಾಗಲೂ. ನಿಮ್ಮ ತಂದೆ ತಾಯಿ ಎಲ್ಲಿರ್ತಾರೋ? ಬೆಂಗಳೂರಲ್ಲಿ ಅಷ್ಟೇ ಸರ್ ಇರ್ತೀನಿ. ಸೊ ನೀನು ಬೆಂಗಳೂರು ಬೇಡ, ಮೈಸೂರು ಬೇಡ, ಮಂಡ್ಯ ಅಂತ ಅನ್ಕೊಳ್ಳೋಣ ಕಣ, ಓಕೆನಾ? ಹಾಂ ಸರ್. ನೀನು ಮಂಡ್ಯದಿಂದ ಬಂದಿದ್ಯಾ. ನೀನ್ ಯಾವ ಊರ? ಗಿರಿಯಾಲ ಸರ್. ಗಿರಿಯಾಳ. ಇವ್ ನೋಡಿ, ಇವನು ಹುಟ್ಟಿರೋ ಪರಿಸರವೇ ಬೇರೆ. ಇವನು ಶ್ರಮ ವಹಿಸಿದಾನೆ, ಅವನು ಶ್ರಮ ವಹಿಸಿದ್ದಾನೆ. ಆದ್ರೆ ಸರೆಗಮಪ ವೇದಿಕೆ ವಿಶೇಷತೆ ಏನಂದ್ರೆ, ಕೆಲವೇ ವಾರಗಳಲ್ಲಿ ನಮ್ಮ ಮೆಂಟರ್ಸ್ ಟ್ರೈನಿಂಗ್ ಇಂದಾಗಿ ಯಾರು ಯಾರಿಗೆ ಕಮ್ಮಿ ಇಲ್ಲ, ಎಲ್ಲರೂ ಒಂದು ಸಮಾನತೆಯ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲರಿಗೂ ಅವಕಾಶ ಅನ್ನುವುದು ಒಂದು ಸರಿ ಸಮಾನವಾಗಿ ದೊರಕಬೇಕು. ಯಾಕೆ ಅಂದ್ರೆ ಟ್ಯಾಲೆಂಟ್ ಗೆಲ್ಬೇಕು. ನಾವ್ ಇಲ್ಲಿಂದ ಬಂದಿದ್ದೀವಿ, ನಾವ್ ಅಲ್ಲಿಂದ ಬಂದಿದ್ದೀವಿ ಅಂತಲ್ಲ, ವಿದ್ಯೆಗೆ ಒಂದು ಸರಿಯಾದಂತಹ ಅವಕಾಶ. ಇನ್ನು ನೋಡಿ, ಇವತ್ತು ಪಂಕಜು ಒಂದು ದೊಡ್ಡ ಉದಾಹರಣೆ ಆಗಿ ನಿಂತಿದ್ದಾನೆ. ಒಂದೊಂದು ಸ್ವರವನ್ನು ಅವನು ಹೇಗೆ ಹಿಡ್ದ ಅಂದ್ರೆ ಪಂಕಜು, ಹೇಮಂತ್ ಸರ್ ನಿಜವಾಗಿಯೂ ಹ್ಯಾಟ್ಸ್ ಆಫ್ ಟು ಯು ಸರ್. ಇಬ್ರು ಒಂದೇ ತರ ಅಣ್ಣ ತಮ್ಮಂದ್ರ ತರ ಇದ್ದಾರೆ. ಇದೇ ಭಾರತದ ಸಮಾಜದ ಭವಿಷ್ಯ. ಇವರಿಬ್ರು ಇಂಡಿಯಾ ಫ್ಯೂಚರ್ ಇವ್ರುಗಳು. ಪಂಕಜ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಖುಷಿಕ್ ಬಗ್ಗೆ ಹೇಳಬೇಕು ಅಂದ್ರೆ, ಖುಷಿಕ್ ಎಂತ ಅದ್ಭುತವಾದಂತಹ ಗಾಯಕ, ಕಲಾವಿದ, ಮನುಷ್ಯ ಕಣೋ ನೀನು. ನೀನು ಆ ಹಾಡಲ್ಲಿ ಒಂದೊಂದು ಸಣ್ಣ ಸಣ್ಣ ವಿಷಯಗಳ ಏನು ಹೊರತಂದೆ, ಅದು ಒಂದು ಒಳ್ಳೆ ಹೃದಯ ಇದ್ದರೆ ಮಾತ್ರ ಆಗೋದು ಗುರುವೆ. ಥ್ಯಾಂಕ್ ಯು ಕಣ್ರಪ್ಪ. ಥ್ಯಾಂಕ್ ಯು. ಇದೇ ರೀತಿ ಬೆಳೀರಿ, ಇದೇ ರೀತಿ ನಮ್ಮ ದೇಶವನ್ನ ಬೆಳೆಸಿ ಅಂತ ಹೇಳ್ತೀನಿ. ಇವತ್ತೇನೋ ನನಗೇನೋ ದೇಶ ಕಾಣ್ತಾ ಇದೆ. ನನಗೆ ಸಂಗೀತ ಎಲ್ಲ ಮೀರಿ ಐ ಆಮ್ ಲುಕಿಂಗ್ ಎಟ್ ಅ ಹೆಲ್ದಿ ಫ್ಯೂಚರ್. ಆರೋಗ್ಯವಾದಂತಹ ಸಮಾಜ ಕಾಣ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು VP ಸರ್. ಅರ್ಜುನ್ ಸರ್, ಏನ್ ಫೈರ್ ಗುರು ನೀವಿಬ್ರು. ಈ ವಯಸ್ಸಿಗೆ ಮೀರಿದಂತ ಪ್ರತಿಭೆಗಳು. ಇದೇನಾಗುತ್ತೆ ಗೊತ್ತಾ, ಈ ಮಕ್ಕಳಿಗೆ ನಾನಾ ನೀನ ಅಂತ ಇಂಜೆಕ್ಟ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ. ದೇ ಆರ್ ಜಸ್ಟ್ ಇನ್ ಟು ಮ್ಯೂಸಿಕ್. ದೊಡ್ಡವ್ರಿಗೆ ದೊಡ್ಡವ್ರು ಆಗ್ತಾ ಅದೆಲ್ಲ ಕಲ್ಪನೆಗಳು, ಸುಳ್ಳುಗಳೆಲ್ಲ ಇಮ್ಯಾಜಿನೇಷನ್ ಬರುತ್ತೆ. ಮಕ್ಕಳಿಗೆ ಅದೇನಿಲ್ಲ, ಅವ್ರು ಕಲಿಬೇಕು, ಕಲ್ತಿರೋದನ್ನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಬೇಕು. ನಮ್ಮ ಗುರುಗಳು ಏನು ಹೇಳ್ಕೊಟ್ಟಾರೋ ಅದನ್ನ ಚೆನ್ನಾಗಿ ಆಡಬೇಕು. ಅಷ್ಟೇ ನಾವೆಲ್ಲರೂ ಮಾಡಿದ್ರೆ ನಾವೆಲ್ಲರೂ ಹಿಂಗೆ ಮಕ್ಕಳಾಗಿದ್ಬಿಡ್ತೀವಿ. ಸೊ ಹೆಲ್ದಿ, ಸೊ ಮ್ಯೂಸಿಕಲ್ ಆ್ಯಂಡ್ ಸರ್ ಹೇಳಿದಂಗೆ ಖಂಡಿತವಲ್ಲೂ ಫ್ಯೂಚರ್ ಕಾಣ್ತಾ ಇದೆ. ಇಷ್ಟೇ ಬೇಕಾಗಿರೋದು. ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ನನಗೆ ವಿಜಯ್ ಪ್ರಕಾಶ್ ಮಾತಾಡಿದ ಮಾತ್ರ ಇವತ್ತು ಅಲ್ಟಿಮೇಟ್ ತೀರ್ಮಾನ, ಅಲ್ಟಿಮೇಟ್ ವಿಮರ್ಶೆ, ಅಲ್ಟಿಮೇಟ್ ಮಾತುಗಳು. ಅದಕ್ಕಿಂತಲೂ ಬೆಸ್ಟ್ ಕಾಮೆಂಟ್ಸ್ ಕೊಡೋದು ಬಹಳ ಕಷ್ಟ ಇದೆ. ಈತಂದು ವಿಶ್ವಾಸದ ಹಿನ್ನೆಲೆ, ಖುಷಿಕು ವಿಶ್ವಾಸದ ಹಿನ್ನೆಲೆ, ಪಂಕಜ್ದು ಸಂಕೋಚದ ಹಿನ್ನೆಲೆ. ಅಲ್ಲಿ ಸಂಕೋಚ ತಾಂಡವಾಡ್ತಾ ಇರುತ್ತೆ ಅವನ ಪ್ರಪಂಚದಲ್ಲಿ. ಇವನ ಪ್ರಪಂಚದಲ್ಲಿ ವಿಶ್ವಾಸ, ಆತ್ಮವಿಶ್ವಾಸ ಧಾರಾಳವಾಗಿ ಸಿಗ್ತಾ ಇರುತ್ತೆ. ಈ ಎರಡು ಭೇಟಿಯಾದಾಗ ಸೋಲೋದೇ ಅದು ಸಾಮಾನ್ಯವಾಗಿ. ಸಂಕೋಚ ಸೋತೋಗುತ್ತೆ, ವಿಶ್ವಾಸ ಗೆದ್ದು ಬಿಡುತ್ತೆ. ಆದ್ರೆ ಈ ವಿಶ್ವಾಸ ಅದನ್ನ ವಿಶ್ವಾಸದಿಂದ ಆಲಗಿಸ್ಕೊಂಡು, ಸಂಕೋಚ, ನೀನು ಸಂಕೋಚ ಅಲ್ಲ, ನೀನು ಸಂತೋಷ ಕಾಣೋ ಅಂತ ಹೇಳಿದಾನಲ್ಲ. ಏನ್ ರೌಂಡಪ್ಪ ಇದು. ಅದ್ಭುತವಾದ ರೌಂಡು. ತುಂಬ ಚೆನ್ನಾಗಿದೆಯಪ್ಪ. ನನಗಂತೂ ಭಾಳ ಖುಷಿ ಆಯಿತು. ಮುಖ್ಯವಾಗಿ ನನ್ನ ಶಿಷ್ಯ ಹೇಮಂತ ಸರಳ ವರ್ಸೆನ ಸ್ವಲ್ಪ ವಿರಳ ವರ್ಸೆ ಮಾಡಿ ಅದಕ್ಕೊಂದು ಶೇಪ್ ಮಾಡಿ ಆ ರೇರ್ ನೋಟ್ನ ನಿಲ್ಲಿಸೋದಕ್ಕೆ ದಾರಿ ಮಾಡಿದ. ಒಂದು ರೇರ್ ನೋಟ್ ನಿಲ್ತಲ್ಲ. ಹೌದು ಗುರುಗಳೇ, ಇಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಖುಷಿಕ್ಕು. ಯಾಕಂದ್ರೆ ನಂಗೆ ಪಂಕಜ್ ನನಗೆ ಕೊಟ್ಟಾಗ VP ಸರ್, ಅರ್ಜುನ್ ಸರ್, ಅವನಿಗೆ ಹಿನ್ನೆಲೆ ಇಲ್ಲ ಪಾಪ, ಸಂಗೀತದ ಹಿನ್ನೆಲೆ ಬಹಳ ಕಮ್ಮಿ. ಸೊ ನಾವೇನ್ ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ, ಅವ್ನು ಇರೋದ್ರಿಂದ ಯಾಕೆ ಈ ಸ್ವರಗಳನ್ನ ಅವನ್ ಸ್ಟಾರ್ಟ್ ಮಾಡಿ ಇವನ್ ಫಾಲೋ ಮಾಡಿದಾಗ
ಅವ್ನು ಹೇಳ್ಕೊಟ್ಟಂಗೂ ಇರುತ್ತೆ, ಇವ್ನು ಕಲ್ತಂಗೂ ಇರುತ್ತೆ. ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಕೊಟ್ವಿ ಆಗ. ಸೊ ಇವ್ರು ಚೆನ್ನಾಗಿ ನಿಭಾಯಿಸಿದ್ದಕ್ಕೆ ಇವತ್ತು ನನಗೆ ಬಹಳ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ಯು. ಆ್ಯಂಡ್ ನಮ್ಮ ನಾಡಿನ ಹೆಸರಾಂತ ಲೆಜೆಂಡ್ಸ್ ಇಲ್ಲಿ ಕೂತು ಅವ್ರ ಬಾಯಿಗಳಿಂದ ಈ ತರ ಮಾತುಗಳು ಬರಬೇಕು ಅಂತಂದ್ರೆ ದೇ ಆರ್ ಬ್ಲೆಸ್ಡ್ ಅಂಡ್ ಈಕ್ವಲಿ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್, ನಿಮ್ಮ ಇಬ್ರಿಗೂ ಕಂಫರ್ಟಬಲ್ ಆಗೋ ಹಾಗೆ ಡಿಸೈನ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇಬ್ರು ಕಾಂಪ್ಲಿಮೆಂಟ್ರಿ ಆಗಿ ಹಾಡಿದ್ದಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು. ಸೊ ದಟ್ ಕ್ರೆಡಿಟ್ ಗೋಸ್ ಟು ಹೇಮಂತ್ ಸರ್. ಇಲ್ಲ ಮೇಡಮ್, ನೀವು ಯು ಹ್ಯಾವ್ ದ ಈಕ್ವಲ್ ಕ್ರೆಡಿಟ್. ಇಬ್ರು ಕೂತು ಮಾಡಿದ್ರಿಂದ ಅಲ್ಲೊಂದು ನೀನಾ ನಾನಾ ನಡೀತಾ ಇದೆ ಮಹಾಗುರುಗಳೇ. ಇದು ಹೀಗಿರೋದ್ರಿಂದಾನೇ ಅಲ್ಲಿ ಹಾಕಿ ಇಲ್ಲ ಕಾಣಿಸ್ತಾ ಇಲ್ಲಿ ನಿಮ್ಗೆ. ನಾವು ಅಂತ ಇದೀವಿ ಅಷ್ಟೇ. ಮಹಾಗುರುಗಳೇ, ಈಗ ಲೈಟ್ಸ್ ಆನ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಪಂಕಜ್ ಹಾಗೂ ಕುಶಿಕ್. 3, 2, 1 ಲೈಟ್. ವಿನರ್ ಇಸ್ ಪಂಕಜ್. ಪಂಕಜ್, ಕಂಗ್ರ್ಯಾಚುಲೇಷನ್ಸ್. ನಾನು ಆಗ್ಲೇ ಹೇಳಿದ ಹಾಗೆ ಗ್ರೀನ್ ಲೈಟ್ ಯಾರ ಮೇಲೆ ಬೀಳುತ್ತೋ ಅವ್ರಿಗೆ 100 out of 100. ಕಂಗ್ರ್ಯಾಚುಲೇಷನ್ಸ್ ಪಂಕಜ್, ಥ್ಯಾಂಕ್ ಯು. ಸೂಪರ್. ಈಗ ಯಾರ ಮೇಲೆ ಗ್ರೀನ್ ಲೈಟ್ ಬರಲ್ಲ ಅವ್ರಿಗೆ ನಮ್ಮ ಜೂರಿ ಸ್ಕೋರ್ಸ್ ಕೊಡ್ತಾರೆ ಅಂತ ಹೇಳಿ. ಸ್ಕೋರ್ಸ್ ಕೊಡಿ. ಪ್ರಶ್ನೆನೂ ಗೆದ್ದು ಬಿಡ್ತು, ಉತ್ತರನೂ ಗೆದ್ದು ಬಿಡ್ತು. ಆಹಾ, ಇಬ್ರು ಗ್ರೀನ್ ನೋಡಕ್ ಏನ್ ಚೆನ್ನಾಗಿದೆ ಕಣ್ರೋ. ಹಸಿರಸಿರಲ್ಲಿ ಉಸಿರುಸಿರಲ್ಲಿ ಇಬ್ರು ಬ್ಯಾಟಲ್ ಅನ್ನ ಗೆದ್ದಿದ್ದಾರೆ. ಲವ್ಲಿ ಕುಶಿಕ್, ಲವ್ಲಿ ಪಂಕಜ್. ಕುಶಿಕ್, ಈಗ ನಿನ್ನ ವಿಚಾರಕ್ಕೆ ಬರೋಣ. ನೀನಾ ನಾನಾ ಅಂದ್ರೆ ಏನು ನಿನ್ನ ಪ್ರಕಾರ? ಅಕ್ಕ, ನೀನ ನಾನು ಅಂತಂದರೆ ಈಗ ಬ್ಲ್ಯಾಕ್ ಇದ್ದರೆ ವೈಟ್ ಇದ್ದೇ ಇರುತ್ತೆ, ಕಾಯಿನಲ್ಲಿ ಹೆಡ್ ಇದ್ದರೆ ಟೈಲ್ ಇದ್ದೇ ಇರುತ್ತೆ, ಅದೇ ಥರ ಸನ್ ಬಂದರೆ ಮೂನ್ ಬಂದೇ ಬರುತ್ತೆ. ಈಗ ಅವನು ಹೇಳ್ತಾನೆ ಕೇಳಿ, ನಾನು ಹೇಳ್ತೀನಿ ಕೇಳಕ್ಕ. ಈಗ ಹೇಳಪ್ಪ. ಬಾಲ್ ಇದ್ರ ಬ್ಯಾಟ್ ಇದ್ದೇ ಇರ್ತದಕ್ಕ, ಆಕಾಶ ಇದ್ರ ಭೂಮಿ ಇದ್ದೇ ಇರ್ತದಕ್ಕ. ಹಂಗ ನಮ್ಮ ಅನುಶ್ರೀ ಅಕ್ಕ ಅರ್ಜುನ್ ಸರ್ ಇದ್ರೆ ಅವ್ರಿಬ್ರು ಮಧ್ಯ ನಡೆಯೋ ಜಗಳ ಗಲಾಟೆನೆ ನಾನಾ ನೀನಾಕ. ಇಡೀ ಪ್ರಪಂಚ ನಮ್ಮ ವಿರುದ್ಧ ಹೋಗ್ಬೋದು. ಕುಶಿಕ್ ಮತ್ತು ಪಂಕಜ್ ಯಾವಾಗ್ಲೂ ಈ ಅರ್ಜುನ್ ಅನುಶ್ರೀ ಜೊತೆ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇವತ್ತು ಇವ್ರು ಆಡಿದಂತ ಮಾತುಗಳೇ ಸಾಕ್ಷಿ. ಬಟ್ ನಾನಿದ್ದ ಕಡೆ ನಾನಿಲ್ಲ, ನೀವಿರೋ ಕಡೆ ನೀವಿಲ್ಲ, ಇದೇ ಮೊದಲು. ನೀನಾ ನನಗೆ ಅರ್ಥನೇ ಇಲ್ಲ ಮೇಡಮ್. ಇದಕ್ಕಿಂತ ಏನ್ ಜಾಸ್ತಿ ಮಾತಾಡಕ್ಕಾಗಲ್ಲ. ಹೋಗ್ರಿ ಇಬ್ರು, ಹೋಗಿ.